ನಾನು ಅಪ್ಪ ಆಗಿದ್ದೀನಂತೆ. ಮಗು ಗಂಡಂತ ಹೆಣ್ಣಂತ? ನಾನು ಅದನ್ನ ಕೇಳಲೇ ಇಲ್ಲ. ಈ ಮಗುವೇನು ಅದ್ರ ಅಜ್ಜನ ಹಾಗೆ ಬುದ್ಧಿವಂತನಾಗುತ್ತೋ ಅಥವಾ ಅದ್ರ ಅಪ್ಪನ ಹಾಗೆ ದಡ್ ಶಿಖಾಮಣಿ ಆಗುತ್ತೋ? ಶೆಟ್ರು ಅವ್ರ ಅಂಗಡಿಯಿಂದ ಒಂದು ಬಾಳೆಹಣ್ಣಿನ ಗೊನೆ ಕೊಟ್ಟಿದ್ರು. ಅದನ್ನ ಯಾಕೆ ಇಷ್ಟು ದೂರ ಹೊತ್ಕೊಂಡ್ಬರೋದು ಅಂತ ರಾಸ್ತೆಯಲ್ಲಿ ನಾನೇ ತಿಂದು ಹಾಕ್ಬಿಟ್ಟೆ. ರಾಮಚಂದ್ರ ಪಟೇಲ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು ಅವ್ರ ಮೇಲೆ ಹಲ್ಲೆ ಮಾಡಿದ್ರಂತೆ. ಅದಕ್ಕೆ ದಸ್ತಗಿರಿ ಮಾಡಕ್ ಬಂದಿದ್ದೀವಿ. ಪೊಲೀಸ್ನವರು ಕಂಟೇನ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀನು ಬೇಗ ಹೋಗಿ ಕಲ್ಲೇಶನ್ ಕರ್ಕೊಂಡು ಬರೋ. ಆಯ್ತು ಬಾಬಾ. ಸಾಹೇಬ್ರೆ, ಕಂಟಿನ್ಯೂಸ್ರು ಬಂದಿದ್ದಾರೆ. ಹಾ, ಕೊಡ್ಸು ಮುಂದೆ. ಬನ್ನಿ ಜೋಯಿಸ್ರೆ. ಕೂತ್ಕೊಳ್ಳಿ ಜೋಯಿಸ್ರೆ. ನಾನು ಇದರ ಮೇಲೆ ಕೂತ್ಕೋಬೇಕಾ? ನಾನು ಯಾರು ಅಂತ ಗೊತ್ತು ತಾನೆ ನಿನಗೆ? ಆಗಲೇ ಆದ್ರೆ ಹೇಳಿದ್ರಲ್ಲ. ಮತ್ತೆ ನನ್ನ ಹತ್ರಲ್ಲೇ ಹುಡುಗಾಟ ಆಡ್ತಾ ಇದ್ದೀರಾ? ಹುಷಾರ್, ಹೋಗಿ ಸಾಹೇಬ್ರ ಕರಿ. ದಿಮಾಗ್ ನೋಡಿ ಅಪ್ಪಂದು. ಇವನ್ ಮಗನು ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನಂತೆ. ಇಲ್ದಿದ್ರೆ ನಾನು ಒಂದ್ ಕೈ ನೋಡೇ ಬಿಡ್ತಿದ್ದೆ. ಕುತ್ಕೊಳ್ಳಿ ಜೋಯಿಸ್ರೆ. ಈ ಉಪಚಾರ ಎಲ್ಲ ಆಮೇಲೆ. ರಾತ್ರಿ ನನ್ನನ್ನು ಕರ್ಸಿದ್ರಲ್ಲ, ಅಂತ ಜರೂರ್ ಏನಿತ್ತು ನಿಮಗೆ? ವಿಷಯ ಇಲ್ಲದೆ ನಿಮ್ಮನ್ನು ಕರೆಸ್ತಾ ಇರಲಿಲ್ಲ ಜೋಯಿಸ್ರೆ. ನಿಮ್ಮ ಮೇಲೊಂದು ಕಂಪ್ಲೇಂಟ್ ಇದೆ. ಯಾವನು ಅಡ್ನಾಡಿ ಕಂಪ್ಲೇಂಟ್ ಕೊಟ್ಟ, ನೀವು ಕರೆಸ್ಬಿಟ್ರಿ. ಸರಿ, ಈಗ ನಾನು ಒಂದು ಕಂಪ್ಲೇಂಟ್ ಬರ್ಕೊಡ್ತೀನಿ. ಆ ಪಟೇಲ್ನ ಹಿಡ್ಕೊಂಡು ಬನ್ನಿ. ಕಂಪ್ಲೇಂಟ್ ಕೊಟ್ಟವನು ಅಡ್ನಾಡಿ ಅಲ್ಲ, ಊರ್ ಪಟೇಲ್ರು. ಅವರು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿರೋರು ಅನ್ನೋದನ್ನ ಮರಿಬೇಡಿ. ಯಾವ ಸರ್ಕಾರದ ಅಧಿಕಾರಿ ಮೇಲೆ ಕೈ ಮಾಡಿದ್ರು ಅದೊಂದು ಕ್ರಿಮಿನಲ್ ಕೇಸ್ ಆಗುತ್ತೆ, ಗೊತ್ತಾ? ಬರೀ ಕೈ ಮಾಡಿದ್ರೆ ಪಟೇಲ್ರು ಗರಂ ಆಗಿದ್ರು, ನಿಮಗೂ ಕೋಪ ಬಂದು 4 ಬಡದ್ರಿ ಅಂತೇಳಿ ಏನೋ ಸಬೂಬ್ ಕೊಟ್ಟು ಮುಗಿಸ್ಬೋದಿತ್ತು. ಆದರೆ ಈಗ ಅದು ಕಷ್ಟ ಆಗಿದೆ. ಯಾಕೆ? ಅನ್ಸದ್ ಏನು ಮಾಡಿದೆ ನಾನೀಗ? ನೀವು ಪಟೇಲ್ರಿಗೆ ಹೊಡೆದಿದ್ದಷ್ಟೇ ಅಲ್ಲದೆ ಅವ್ರ ಮನೇಲಿದ್ದ ಸರ್ಕಾರಿ ಕಡತಗಳನ್ನೆಲ್ಲ ಹೊತ್ಕೊಂಡೋದ್ರಂತೆ. ಶುದ್ಧ ಹಂಗ ಸುಳ್ಳು. ಅದನ್ನ ಕೋರ್ಟಲ್ಲಿ ಹೇಳಿ. ಸರಿ, ನಾನೇನು ಹೋಗ್ಬೋದಲ್ಲ? ಇಲ್ಲ, ಹೋಗೋ ಹಾಗಿಲ್ಲ. ಯಾಕೆ?
ನಾಳೆ ನಿಮ್ಮನ್ನ ಕೋರ್ಟ್ಗೆ ಹಾಜರುಪಡಿಸ್ಬೇಕು. ಅಲ್ಲಿ ತನಕ ನಾನು ಎಲ್ಲಿರ್ಬೇಕು? ಇಲ್ಲೇ ಲಾಕಪ್ನಲ್ಲಿ. ಅಂದ್ರೆ ನಾನು ಲಾಕಪ್ಪಲ್ಲಿರ್ಬೇಕಾ? ಹೌದು. ಹೇಯ್, ಜಯೇಶ್ವರಿಗೆ ಲಾಕಪ್ ತೋರ್ಸೋ. ನಡಿ. ಸರ್, ನಾನು ಕಲ್ಲೇಶಿ ಅಂತ ಬೆಳಗೊಳದಲ್ಲಿ. ಓ, ನೀನೇನ ಕಲ್ಲೇಶ ಅಂದ್ರೆ? ಅಲ್ಲಯ್ಯ, ನೀನು ನಮ್ಮ ಇಲಾಖೆಯಲ್ಲಿದ್ಯಾ. ನಿಮ್ಮ ತಂದೆಗೆ ಸ್ವಲ್ಪ ಕಾನೂನು ಬಗ್ಗೆ ಹೇಳ್ಬೇಡ್ದ? ಹೋಗು, ಲಾಕಪ್ಪಲ್ಲಿದ್ದಾರೆ, ಹೋಗಿ ಮಾತಾಡ್ಸು. ಪಾಪ ತುಂಬ ಪೆಚ್ಚಾಗಿದೆ. ಸರಿ ಸರ್. ನೋಡಯ್ಯ, ನಾಳೆ ಅವ್ರನ್ನ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ನೀನು ಅದಾರು ಲಾಯರ್ ಹಿಡಿದು ಅವ್ರನ್ನ ಜಾಮೀನ್ ಮೇಲೆ ಬಿಡಿಸ್ಕೊ. ಸರಿ ಸರ್. ಅಪ್ಪಯ್ಯ, ಯಾಕೆ ಹೀಗೆ ಮಾಡ್ಕೊಂಡ್ರಿ? ಆ ಪಟೇಲ್ರ ಮನೆಯಿಂದ ಕಡ್ತಾ ಎತ್ಕೊಂಡ್ ಬಂದಿನಾನೇ ನಾನು ನಿಮ್ಗೆ ಹೇಳಿದ್ದೆ, ಇನ್ನೊಂದು ಸರಿ ಹೀಗೆಲ್ಲ ಮಾಡಿ ಸಿಕ್ಕಾಕೊಂಡ್ರೆ ನಿಮಗೆ ಶಿಕ್ಷೆ ಆಗುತ್ತೆ, ನನ್ನ ಕೆಲಸನೂ ಹೋಗುತ್ತೆ ಅಂತ. ಈ ಕಂಠಿ ಜೋಯಿಸರು ಯಾಕೆ ಹಿಂಗೆ ದುಡುಕ್ತಾರೋ ದೇವರೇ ಬಲ್ಲ. ಅದು ಅವ್ರ ಹುಟ್ಟು ಗುಣ, ತಮಗೂ ಗೊತ್ತಲ್ಲ. ಈ ಹುಟ್ಟು ಗುಣ, ಸುಟ್ಟು ಗುಣ ಇದೆಲ್ಲ ಸುಳ್ಳು ಮಾತು ಕಲ್ಲೇಶ. ಯಾವ ಗುಣನೂ ಹುಟ್ಟನೆ ಬರಲ್ಲ, ನಾವು ಬೆಳೆಸ್ಕೊಳ್ಳೋದು. ನಿಮ್ಮಪ್ಪ ನನಗೇನು ಹೊಸಬ್ರ? ಎಷ್ಟು ವರ್ಷದಿಂದ ನೋಡ್ತಾ ಇಲ್ಲ ಅವ್ರನ್ನ. ಬರೀ ದುಡುಕು, ಯುಕ್ತ ವಿವೇಚನೆ ಮಾಡದೆ ಏನಾದರೂ ರಾದ್ಧಾಂತ ಮಾಡೋದು. ಇವ್ರು ಯಾವತ್ತೋ ಸಿಕ್ಕಾಕೋಬೇಕಾಗಿತ್ತು, ಇವತ್ತು ಸಿಕ್ಕಾಕೊಂಡಿದ್ದಾರೆ ಅಷ್ಟೇ. ಅಪ್ಪಯ್ಯಂಗೆ ತಾನು ಮಾಡಿರೋ ತಪ್ಪು ಅಂತ ಈಗ ಅನ್ನಿಸ್ತಾ ಇದೆ. ತುಂಬಾ ಮಂಕ ಕೂತಿದ್ರು ಸರ್. ಅವ್ರ ಮಂಕ ಇರೋದಕ್ಕೆ ಬೇರೆ ಏನೋ ಕಾರಣ ಇರಬೇಕು ಅಷ್ಟೇ. ಲಾಕಪ್ ಹಾಕಿದ್ರಲ್ಲ, ಅದನ್ನು ಅವಮಾನ ಅಂತ ಭಾವಿಸಿದ್ದಾರೆ. ಇರ್ಲಿ ಬಿಡು, ನಾನೊಂದು ಜಾಮೀನು ಅರ್ಜಿ ಕೊಡ್ತೀನಿ, ಅವ್ರನ್ನ ಬಿಡ್ತಾರೆ. ಅಷ್ಟೇ ಅಲ್ಲ ಸರ್, ಈ ಕೇಸನ್ನ ತಾವೇ ಮುಂದುವರಿಸಿ ಅಪ್ಪಯ್ಯಂಗೆ ಶಿಕ್ಷೆ ಆಗೋದನ್ನ ಹೇಗಾದ್ರೂ ತಪ್ಪಿಸ್ಬೇಕು ಸರ್. ಯಾಕೆ ಸರ್ ಸುಮ್ಮನಾದ್ರಿ? ವ್ಯಾಪಾರನೆ ತುಂಬಾ ಬಲವಾಗಿದೆ.
ನಿಮ್ಮ ತಂದೆಯವರಿಗೆ ಶಿಕ್ಷೆ ಕಡಿಮೆ ಮಾಡಿಸೋದು ಸ್ವಲ್ಪ ಕಷ್ಟನೇ. ಆದರೂ ಯಾರಾದರೂ ಸಾಕ್ಷಿಗಳು ಹೊಡೆದೇ ಇಲ್ಲ ಅಂತ ಹೇಳೋದಾದ್ರೆ ವಿ ಕ್ಯಾನ್ ಡೂ ಸಮಥಿಂಗ್. ಲಾಲಿ ಲಾಲಿ ಶ್ರೀರಾಮಗೆ ಜೋ ಜೋ, ಲಾಲಿ ಲಾಲಿ ಶ್ರೀರಾಮಗೆ ಜೋ ಜೋ, ಲಾಲಿ ಲಾಲಿ ಶ್ರೀರಾಮ. ಗಂಟೆ ಎಷ್ಟಿರ್ಬೋದ್ರಿ? ಆಗಿರ್ಬೋದು 9-9:30. 9:30 ಆಯ್ತಾ? ಅಪ್ಪನ ಕರ್ಕೊಂಡು ಬರ್ತೀನಿ ಅಂತ ಹೋದ್ರು ಕಲ್ಲೇಶನ್ನ, ಇನ್ನೂ ಯಾಕೆ ಬಂದಿಲ್ಲ? ಏನಾಗಿರ್ಬೋದು? ನಂಜಿ, ಹೊರಗಡೆ ತಣ್ಣ ಗಾಳಿ ಬೀಸ್ತಾ ಇದೆ, ಮಗು ಶೀತ ಆಗುತ್ತೆ, ಒಳಗೆ ಬಾ ಅಮ್ಮ. ನಂಜಿ ಬಾರೆ. ಅದ್ಗೆ ನೀವು ಒಳಗಡೆ ಹೋಗಿ, ನಾನು ನೋಡ್ತೀನಿ. ಅಜ್ಜಿ, ಅದ್ಗೆ ಮಾವ ಬರ್ತಾ ಇದ್ದಾರೆ. ಕಂಟಿ, ನಡ್ಕೊಂಡೇ ಬಂದೇನೋ? ಸ್ವಲ್ಪ ನಿಂತ್ಕೋ. ಕಮ್ಲಿ, ದೃಷ್ಟಿ ನಿವಾರಿಸು. ಅಪ್ಪಯ್ಯ, ಆಯ್ಕಿಲ್ಲ ಕಣಪ್ಪ, ಬಿಲ್ಕುಲ್ ಆಯ್ಕಿಲ್ಲ. ಇದಕ್ಕೇನೇನು ಬರಲ್ಲ ಅಂತೀನಿ ನೋಡೋ. ಬೇಕಾರಿದ್ಕೆ ಒಂದು 50 ರೂಪಾಯಿ ಕೊಡ್ತೀನಿ, ಅದೇನು 2 ತಿಂಗಳ ಮಟ್ಟಿಗೆ. ದೀಪಾವಳಿ ಹಬ್ಬದೊತ್ತಿಗೆ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗ್ಬೇಕು. ಜೊತೆಗೆ 1 ಪಲ್ಲ ಭತ್ತ ಬಡ್ಡಿ ಬಾಬ್ತು ಕೊಡ್ಬೇಕು. ಏನಂತೀಯಾ? ಒಪ್ಗೆನಾ? ಅಷ್ಟಕ್ಕೆ ಆಗಿಲ್ಲ ಪಟೇಲ್ರಿ, ಬೋ ಕಮ್ಮಿ ಆಯ್ತು ಅಂತೀನಿ. ಸರಿ ಬಿಡು ಅಂತೆ. ತತ್ತಾರಪ್ಪ, ಅದೇನು ನಿಂದು? ಪಟೇಲ್ರೆ, ಅವ್ರು ಸಿಕ್ಕಿದ್ರು, ಗೋಪದಲ್ಲಿದ್ರು. ಎಲ್ಲಿಗ್ರವ ಅಂತ ಕೇಳಿದೆ, ಪಟೇಲ್ರ ಮನೆಗೆ ಅಂತ ಹೇಳಿದ್ರು. ಹೌದಿದು? ಸರಿ ಹಂಗಾರೆ ತಗೊಳ್ಳಿ, ನೀವೀಗ ಹೋಗಿ ನಾಳೆ ಬನ್ನಿ. ತಗೋಯ್ತ ಹೊಡೀರಿ, ಬಿಲ್ ನಡೀರು, ನಾಳೆ ಬನ್ನಿ. ಗಂಗವರು ಈ ಕಡೆಗೆ ಬರ್ತಾವ್ರೆ. ಅವ್ರು ಏನಾದ್ರು ಕೇಳಿದ್ರೆ ನಾನು ಊರಾಗಿಲ್ಲ ಅಂತ ಹೇಳ್ಬಿಡು. ಗಂಗವ್ವ, ಬಂದ್ರವ್ವ? ಬನ್ನಿ ಬನ್ನಿ. ಬಂದ್ರವ್ವ, ಕುತ್ಕೋ ಬನ್ನಿ. ಕುತ್ಕೊಳ್ರವ್ವ. ಪಟೇಲ ಎಲ್ಲಿ ಹಿಂದೆ? ಅವರು ಊರಲ್ಲಿಲ್ಲ ಕಣ್ರವ್ವ.
ಹಾಸನಕ್ಕೆ ಹೋಗವ್ರೆ. ಸುಳ್ಳು ಹೇಳ್ತಾ ಇದೆಯಾ ಗೌರಿ? ಅಲ್ಲಿ ಲೇವಾದೇವಿ ಕಾಗದ ಎಲ್ಲ ಗಾಡಿಲಿ ಹಾರಾಡ್ತಾ ಇದೆ. ಪಟೇಲ ಇಲ್ದಿದ್ರೆ ಅದ್ಯಾವ ಭೂತ ಬಂದು ಕೂತ್ಕೊಂಡ ಲೇವಾದೇವಿ ಮಾಡ್ತಿತ್ತು? ಈ ಮುಂಡೆ ಮಗ ಪಟೇಲ ನಮ್ಮ ಬೀಗ್ರ ಮೇಲೆ ಕೇಸ್ ಹಾಕಿದಾನಂತೆ. ಇವನೇ ಮೊದಲು ಅಲ್ಲಿ ಹೋಗಿ ಅವ್ರ ಮನೆ ಮೇಲೆ ರಾತ್ರಿ ಹೊತ್ತಲ್ಲಿ ಕದ್ದು ಮುಚ್ಚಿ ಕಲ್ಲು ಹೊಡ್ತಿತ್ತು. ಅದಕ್ಕೆ ಅವ್ರು ಇಲ್ಲಿಗೆ ಬಂದು ಕೈಗೆ ಸಿಕ್ಕಿದ್ನೆಲ್ಲ ಜಡ್ಜ್ ಹಾಕಿದ್ರು. ಇದು ಕೇಸ್ ಯಾಕೆ ಹಾಕ್ಬೇಕು? ಇದ್ರಲ್ಲಿ ಅವ್ರದ್ದೇನು ತಪ್ಪು? ನಮ್ಮ ಬೀಗ್ರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಸುಳ್ಳು ಸುಳ್ಳು ಆಪಾದನೆ ಮಾಡಿದಾನಂತೆ. ಈ ಕೇಸ್ ಏನಾದ್ರು ಪಟೇಲನ ಕಡೆಗಾದ್ರೆ ನಮ್ಮ ಬೀಗ್ರು ಜೈಲ್ಗೆ ಹೋಗ್ಬೇಕಾಗತ್ತೆ. ಇದು ಸರಿನಾ? ನೋಡಿಲಿ, ನಿನ್ನ ಮಗನ ತಲೆ ಮೇಲೆ ಕೈ ಇಟ್ಟು ಹೇಳ್ತಾ ಇದ್ದೀನಿ, ನೀನಾಗ್ಲಿ ನಿನ್ನ ಗಣ್ಣಾಗ್ಲಿ ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷ್ಯ ಹೇಳಿ ನಮ್ಮ ಬೀಗ್ರು ಜೈಲ್ಗೆ ಹೋಗ್ಬೇಕಾಗಿ ಬಂದ್ರೆ ನಿನ್ನ ಗಂಡ ನೆಗೆದು ಬಿದ್ದು ಹೋಗ್ತಾನೆ. ನಿನ್ನ ವಂಶ ನಿರ್ವಂಶ ಆಗತ್ತೆ. ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ಈ ಕೇಸ್ನ ವಾಪಸ್ ತಗೊಂಡ್ಬಿಡಿ. ಅಂತದ್ದೇನು ಆಯ್ಕಿಲ್ಲ, ಸುಮ್ಕಿರೆ. ನಾನು ಈ ಕೇಸ್ನ ಗೆದ್ದೆ ಗೆಲ್ತೀನಿ. ಆ ಜೋಯಿಸ ಜೈಲ್ ಕಂಬಿ ಎಣಿಸ್ತಾನೆ. ನಡಿ 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 ಒಳಗೆ. ಆ ಗಂಗಮ್ಮನ ಬಾಯಿನಾಗೆ ಮಚ್ಚ ಐತೆ. ಆ ಅಮ್ಮ ಏನಾದ್ರು ಶಾಪ ಇಟ್ರೆ ನಿಜವಾಗ್ಲೂ ನಡೆದೋಗತ್ತಂತೆ. ಊರ್ ಜನ ಎಲ್ಲ ಹಂಗೆ ಹೇಳ್ತಾರೆ. ಹೇಳ್ಕತ್ತಾರ ನಡಿಗೆ. ನಾನು ನಿಜವನ್ನೇ ಹೇಳುತ್ತೇನೆ. ನಾನು ನಿಜಾನೇ ಹೇಳ್ತೀನಿ. ನಿಜವನ್ನಲ್ಲದೆ ಬೇರೆನೇ ಹೇಳುವುದಿಲ್ಲ. ನಿಜ ಅಲ್ಲದೆ ಬೇರೆ ಏನು ಹೇಳಕ್ಕಿಲ್ಲ. ಸರಿ, ಕೇಸ್ನ ಶುರು ಮಾಡಿ. ಶಿವೇಗೌಡ್ರೆ, ನೀವೆಷ್ಟು ವರ್ಷದಿಂದ ಈ ಪಟೇಲ್ಕೆ ಮಾಡ್ತಾ ಇದ್ದೀರಿ? ಒಂದು 20 ವರ್ಷಗಳಿಂದ. I have been working as the village chief for the past 2 decades. Continue. ಈ ಕಂಟಿನ್ಯೂಸ್ ಪರಿಚಯ ನಿಮ್ಗೆ ಹೇಗಾಯ್ತು? ಮೊದಲು ಪರಿಚಯ ಇರಲಿಲ್ಲ. ಇವ್ರ ಮಗಳನ್ನ ನಮ್ಮೂರು ಶಾನ್ ಬೋಗರು ಚೆನ್ನಿಗರಾಯಪ್ಪ ಮದುವೆ ಆದ್ಬೇಕೆ ಪರಿಚಯ ಆಯ್ತು. ಬಾಯ ಕಾಲ್ ಕೆಳಗಡೆ ಬಿಡಿ. ಓಟಲ್ಲಿ ಕಾಲ್ ಮೇಲೆ ಕಳ್ಕೊಂಡು ಕೂತ್ಕೋಬಾರ್ದು. ಮಾರ್ಚ್ 26ನೇ ತಾರೀಕು ನಿಮ್ಮ ಮನೇಲಿ ಏನ್ ನಡೀತು? ನಾನು ನಮ್ಮ ಸ್ನೇಹಿತರು ಆಟ ಆಡ್ತಾ ಇದ್ವಿ. ಯಾವ ಆಟ? ಪಗಡೆ ಆಟ. ಎಲ್ಲಿ ಕೂತಿದ್ರಿ? ನಮ್ಮ ಮನೆ ಜಗಲಿ ಮ್ಯಾಕೆ. ಅಷ್ಟಾಗೆ ಕಂಟಿನ್ಯೂಸ್ರು ಬಂದ್ರು. ಹೇಗೆ ಬಂದ್ರು? ಕುದುರೆ ಮ್ಯಾಗೆ. ಬಂದು ಏನ್ ಮಾಡಿದ್ರು? ಅವ್ರ ಕೈಯಾಗೆ ಒಂದು ಗದೆ ಇತ್ತು ಮರದು. ಅದನ್ನು ತಗೊಂಡು ನಮ್ಮ ಮನೆ ಪಾತ್ರೆ ಪಡಗ ಪೋಟಗಳನ್ನೆಲ್ಲ ಹೊಡೆದಾಕ್ಬಿಟ್ರು. ಆಗ ನೀವು ಅವ್ರನ್ನ ತಡೀಲಿಲ್ವೇ? ನಾನು ನಮ್ಮ ಸ್ನೇಹಿತರು ತಡಿಯಕ್ಕೆ ಹೋದ್ವಿ. ಅದು ಅವರು ನಮ್ಮನ್ನು ಹೊಡೆದಾಕ್ಬಿಟ್ರು. ಆಮೇಲೆ ನಮ್ಮನೆ ಪೆಟಾರಿ ಹೊಡೆದು ಅದ್ರಾಗ ಲೆಕಾಡೆಲ್ಲ ತಗೊಂಡ್ಬಿಟ್ರು. ಆಗ ನೀವೇನ್ ಮಾಡಿದ್ರಿ? ನಾನು ಓಡೋಗವ್ರ ಕೈಯಾಗಿಂದ ಲೆಕಾಡ್ ಕಸ್ಕೊಳಕ್ ಹೋದೆ. ಆದ್ರೆ ಅವರು ಆ ಗದೆಯಿಂದ ನನ್ನೂ ಚಚ್ಚಾಕ್ಬಿಟ್ರು. ಈ ಸಾಕ್ಷ್ಯದಿಂದ ಆಪಾದಿತ ಸರ್ಕಾರಿ ಕಡತಗಳನ್ನು ತಗೊಂಡು ಹೋದ ಅಂತ ರುಜುವಾತಾಗುತ್ತೆ. ದಟ್ಸ್ ಆಲ್ ಯುವರ್ ಆನರ್. ಪಾಟೀಲ್ ಸವಾಲ್ ಮಾಡ್ಬೋದು. ಶಿವೇಗೌಡ್ರೆ, ನಾನು ಬದಲಿ ಶಾನುಭೋಗ ಆಗಿದ್ದೆ ಅಂತ ಹೇಳಿದ್ರಲ್ಲ, ಹಾಗಂದ್ರೇನು? ಹಿಂದಿನ ಶಾನ್ಭೋಗ್ ರಾಮಣ್ಣ ತೀರ್ಕೊಂಡಾಗ ಅವ್ರ ಮಗ ಚೆನ್ನಿಗರಾಯ ಇನ್ನೂ ಚಿಕ್ಕೋನು. ಅವನ್ ಮೆಜಾರಿಟಿಗೆ ಬರೋ ಗಂಟ ಊರಿನ ಪಟೇಲ ನಾನೇ ಶಾನ್ಭೋಗ್ಗೆ ನೋಡ್ಕೋಬೇಕು ಅಂತ ಊರಿನ ಜನ ಎಲ್ಲ ಕೇಳ್ಕೊಂಡ್ರು. ಸಾಹೇಬರು ಹಂಗೆ ಅಂದ್ರು. ಅದಕ್ಕೆ ಅದನ್ನ ನೋಡ್ಕೋತಿದ್ದೆ. ಚೆನ್ನಿಗರಾಯ ಮೆಜಾರಿಟಿಗೆ ಬಂದ್ಮೇಲೆ ಅವ್ರಿಗೆ ಶಾನುಭೋಗ್ಯನ ನೀವೇ ಬಿಟ್ಕೊಟ್ರ?
ಹೌದು, ನಾನೇ ಮನೆಗೆ ಕರೆಸಿ ಅವ್ರ ಖರ್ಚನ್ನೆಲ್ಲ ಕೊಟ್ಬಿಟ್ಟೆ. ಅಬ್ಜೆಕ್ಷನ್ ಯುವರ್ ಆನರ್, ಇದು ಅನಗತ್ಯ ಪ್ರಶ್ನೆ. ಈ ಪ್ರಶ್ನೆಗೂ ಈ ಕೇಸ್ಗೂ ಸಂಬಂಧ ಇದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ನಿಮ್ ಕೈಲಿ ಶಾನುಭೋಗ್ಯನ ಕಂಟಿ ಜೋಯಿಸರು ಚೆನ್ನಗರಾಯನ ಕೊಡ್ಸಿದ್ರು. ಅದಕ್ಕೆ ಅವ್ರ ಮೇಲೆ ನಿಮಗೆ ಸಿಟ್ಟು ಬಂತು, ಅವ್ರ ಮನೆ ಮೇಲೆ ಕಲ್ಲು ಹೊಡ್ಸಿದ್ರಿ, ಹೌದಾ? ಸುಳ್ಳು. ಅವತ್ ಕಂಟಿ ಜೋಯಿಸರು ನಿಮ್ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಆಗ ನೀವು ನಿಮ್ಮ ಸ್ನೇಹಿತರು ಅವ್ರನ್ನ ಯಾಕೆ ತಡೀಲಿಲ್ಲ? ನಾನು ತಡೆಯಕ್ಕೆ ಅಂತ ಹೋದೆ. ಆಗ ಅವರು ಗದೆ ತಗೊಂಡು ನನ್ನ ತಲೆಗೆ ಹೊಡೆದ್ಬಿಟ್ರು. ನಾನು ಧ್ಯಾನ ತಪ್ಪಿದ್ದೋದೆ. ಎಚ್ಚರ ಆದಾಗ ಹೆಂಡತಿ ತಲೆಗೆ ನೀರು ತರ್ತಾ ಇದ್ಲು. ಕಂಟಿ ಜೋಯಿಸರು ಲೆಕಾಡೆಲ್ಲ ಓದ್ಕೊಂಡು ಪರಾರಿಯಾಗಿದ್ರು. ದಟ್ಸ್ ಆಲ್ ಯುವರ್ ಆನರ್. ಏನಪ್ಪ ಇದು? ನಮ್ಮ ಪಟೇಲ ಸುಳ್ಳು ಹೇಳ್ತೀಯನಲ್ಲ. ಅಪ್ಪಯ್ಯ ಹೊಡೆದ್ರೆ ಏನಾಗತ್ತೆ ಅಂತ ಪಟೇಲಿಗೆ ತಿಳಿದಿಲ್ಲ. ಅಲ್ಲಿ ನೆಗದು ಬೀಳ್ತಿದ್ದ. ಈ ಕೋಟಿ ಬರೋ ಪಂಚಾಯತಿನೂ ಇರ್ತಿರ್ಲಿಲ್ಲ. ಜುಟಿಗ ಜುಟಿಗ ಜುಟಿಗ. ರೀ, ನನ್ಗೆ ಯಾಕೋ ಹೆದರಿಕೆ ಆಯ್ತಾ ಇದೆ, ಬಾಯೆಲ್ಲ ಒಣಗ್ತಾ ಐತೆ. ಹೆದರ್ಕಬೇಡ್ರಿ, ಈಗ ನನ್ ನೋಡು ಏಟ್ ಆರಾಮಾಗಿ ಸಾಕ್ಷಿ ಹೇಳಿ ಬಂದೆ. ನಮ್ಮ ವಕೀಲರು ಹಂಗಾತು ಹಿಂಗಾತು ಅಂತ ಸುಳ್ಳು ಹೇಳು ಅಂದವ್ರೆ. ಎಲ್ಲಿ ತೆಪ್ಪ ಹೇಳ್ತೀನೋ ಅಂತ ಹೆದರಿಕೆ. ಹಂಗಾರ ಒಂದು ಕೆಲಸ ಮಾಡು, ನಮ್ಮ ವಕೀಲರು ಕೇಳಿದಾಗ ಹೌದು ಅವನು, ಎದುರು ಕಡೆ ವಕೀಲರು ಕೇಳಿದಾಗ ಸುಳ್ಳು ಅವನು. ಆಟಯ್ಯ, ಅದೇನು ಸುಳ್ಳು ಹೇಳೋದು? ಆ ಗಂಗವ್ವ ಬೇರೆ ಸುಳ್ಳು ಹೇಳಿದ್ರೆ ನಿನ್ನ ಮಗನ ಮೇಲೆ ಆಣೆ ಅಂದವಳೆ. ಏನು ಆಗಕ್ಕಿಲ್ಲ, ನಾವು ಕೇಸ್ ಗೆಲ್ಬೇಕಲ್ವಾ? ಸುಮ್ಕೆ ನಮ್ಮ ಸಾಯರಿ ಹೇಳ್ಕೊಟ್ಟಂಗೆ ಹೇಳು. ನನ್ನ ಕೈಲಿ ಆಗಕ್ಕಿಲ್ಲ, ಭಯ ಆಗ್ತಾ ಇದೆ. ನಾನಿಲ್ಲಿ ಬಂದಿದೆ ತೆಪ್ಪೋಯ್ತು. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವ